ಹಲೋ ಸ್ನೇಹಿತರೆ, ಇವತ್ತು ಉಡುಪಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಿಂದ ಶೀಲಾವತಿ ಅಂತ ಕೆಲವು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಗಂಧ ಬೆಂಗಳೂರಲ್ಲಿ ಕೆಲಸ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವಳ ಸಮಸ್ಯೆ ನೋಡಿ, ನೀರು ಸೋರಿದ ದಿನದಂದು ಊಟ ಸಿಗಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ದಿನದಂದು ತೂತು ತುಂಬಾನೇ ಒದ್ದೆ ಆಗಿರುತ್ತದೆ. ಈ ಸಮಯದಲ್ಲಿ ಪ್ರತಿಯೊಂದು ಮಹಿಳೆಗೆ ಮಾಡಿಸಿಕೊಳ್ಳುವಂತ ಒಂದು ಬಯಕೆ ತುಂಬಾನೇ ಇರುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ನೀರು ಸೋರಿದ ದಿನದಂದು ಬಂದು ಮಾಡಿ ಹೋಗುವಂತ ಒಬ್ಬ ವ್ಯಕ್ತಿ ಅರ್ಜೆಂಟ್ ಆಗಿ ಸ್ನೇಹಿತರೆ ಶೀಲಾವತಿ ಅವರಿಗೆ ಬೇಕಾಗಿದ್ದಾರೆ. ಸೊ ಒಳ್ಳೆ ಅವಕಾಶ ಇದೆ. ಮೊದಲು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಶೀಲಾವತಿ ಅವರು ಸಂಪರ್ಕಿಸುತ್ತಾರೆ. ಮಾರ್ಕೆಟ್ ರಿಸರ್ಚ್ ಫಾರ್ ಯುವರ್ ಆನ್ಲೈನ್ ಸ್ಟೋರ್. ತಮ್ಮದೇ ಆದ ಸ್ವಂತ ಒಂದು ಆನ್ಲೈನ್ ಸ್ಟೋರ್ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಆನ್ಲೈನ್ ಸ್ಟೋರ್ ಗ್ರೋ ಮಾಡಿಕೊಳ್ಳುವ ಉದ್ದೇಶದಿಂದ ಯಾವ ರೀತಿ ಇವರು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಸೊ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು ಬೆಂಗಳೂರಲ್ಲಿ ಇರೋದು. 6 ತಿಂಗಳಲ್ಲಿ ಕೇವಲ 1 ಸಲ ಅಷ್ಟೇ ಮನೆಗೆ ಬರುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅವರು ಬಂದ ದಿನದಂದು ನೀರು ಸೋರೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಬಯಕೆ ಕೂಡ ಆಗುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಯಕೆ ಕೂಡ ಅಷ್ಟೊಂದು ಆಗುವುದಿಲ್ಲ. ಕರೆ ಮಾಡಿದ ದಿನದಂದು ಬರುವಂತಹ ವ್ಯಕ್ತಿ ಆಗಿರಬೇಕು. ಇವಳಿಗೆ ಸ್ನೇಹಿತರೆ ತೂತು ಒದ್ದೆ ಆಗಿದ ದಿನದಂದು ಮಾತ್ರ ಬಯಕೆ ಆಗುತ್ತೆ. ಸೊ ಈ ದಿನದಂದು ಬಳಿ ಬಂದು ಮಾಡಿ ಹೋಗುವಂತ ಒಬ್ಬ ಪರ್ಸನ್ ಇವಳಿಗೆ ಬೇಕಾಗಿದ್ದಾನೆ. ಈ ರೀತಿ ವ್ಯಕ್ತಿ ಆಗಿದ್ದರೂ ಓಕೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಕನಿಷ್ಠ 25,000 ಸಂಬಳ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ದಿನದ ಊಟ ಹಾಗೂ ಹೋಟೆಲ್ ಖರ್ಚುಗಳು ನೋಡಿಕೊಳ್ಳುವಂತ ಸಾಮರ್ಥ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು. ಬಳಿ ಬರುವುದಕ್ಕೆ ಒಂದು ಬೈಕ್ ಕೂಡ ನಿಮ್ಮ ಹತ್ತಿರ ಇರಬೇಕು ಎಂದು ಹೇಳಿದ್ದಾರೆ. ನಿಮ್ಮದು ಎಷ್ಟೇ ವಯ ಆಗಿರಲಿ ಪರವಾಗಿಲ್ಲ, ಈ ಮೇಲಿನ 3 ಕ್ವಾಲಿಟಿ ಹೊಂದಿದರೆ ಸಾಕು. ಖಂಡಿತ ಇವರು ಸಂಪರ್ಕಿಸುತ್ತಾರೆ. ಇಲ್ಲಿ ತಮ್ಮ ಒಂದು ಆನ್ಲೈನ್ ಸ್ಟೋರ್ ಗ್ರೋ ಮಾಡಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಸೊ ಯಾವ ರೀತಿ ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಡೆಮೋಗ್ರಫಿ. ಐಡೆಂಟಿಫೈ ದ ಏಜ್, ಜೆಂಡರ್, income level, location and the other demographic information of potential customers. Market size. Determine the size of the market for your product. Look at current sales, market trends and growth potential. ಇಲ್ಲಿ ತನ್ನ ಲೊಕೇಶನ್ ಅಲ್ಲಿ ಇರ್ತಕ್ಕಂಥ ಒಂದು ಜನರ ಬೇಡಿಕೆ, ಡಿಮಾಂಡ್ ಏನೆಲ್ಲ ಇದೆ, ಸೊ ಅದ್ರ ಬಗ್ಗೆ ಇವರು ತಿಳಿದುಕೊಳ್ಳುತ್ತಿದ್ದಾರೆ. ಸೊ ಅದರ ತಕ್ಕಂತೆ ತಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ತಾವು ಇಲ್ಲಿ ಇಂಪೋರ್ಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. Competitor analysis. Identify competitors, list both direct and indirect competitors in your niche. Online platform. Evaluate different platforms like Amazon, eBay, Shopify and your own website or selling product. ಇಲ್ಲಿ ಅಮೆಜಾನ್ ಹಾಗೂ ಇಬೇ, ಶಾಪಿಫೈ ಅಲ್ಲಿ ಟ್ರೆಂಡಿಂಗ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳು ತಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಕೂಡ ಲಭ್ಯ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಟ್ಟಾಗಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಟ್ರೆಂಡಿಂಗ್ ಪ್ರಾಡಕ್ಟ್ಗಳು ತಮ್ಮ ಒಂದು ಆನ್ಲೈನ್ ಸ್ಟೋರ್ ಅಲ್ಲಿ ಕೂಡ ಲಭ್ಯ ಇರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.